ಜೀವನ ಯಾವಾಗಲೂ ಮುಂದಕ್ಕೆ ಹೋಗ್ತಾ ಇರಬೇಕು ಅಂತ ಒಂದು ಆ್ಯಟಿಟ್ಯೂಡಿಂದ ನಾವೆಲ್ಲ ಏನು ಮುಂದಕ್ಕೆ ಹೋಗ್ತಾ ಇರ್ತೀವಿ. ನಿಮ್ಮ ಕೇಸಲ್ಲಿ ಇವಾಗ ನಾನು ಮುಂದಕ್ಕೆ ಕರ್ಕೊಂಡು ಹೋಗ್ಲಾ ಅಥವಾ ಫಸ್ಟ್ ಹಿಂದಕ್ಕೆ ಹೋಗ್ಲಾ? ಯಾಕೆಂದರೆ ನಿಮ್ಮ ಕೇಸ್ ಅಂತ ಬಂದಾಗ ನಿಮ್ಮ ತಾತ ಅವರು ಗುಬ್ಬಿ ಕಂಪನಿಯಲ್ಲಿ ಹಾರ್ಮೋನಿಯಂ ಹೇಳ್ಕೊಡ್ತಾ ಇದ್ದಿದ್ದು. ಸೊ ಆ ತರಹದ ಒಂದು ಮನೆತನದಲ್ಲಿ ನಿಮ್ಮಂಥವರ ಜನನ ಆದಾಗ ಅವಾಗಿನ ನಿಮ್ಮ ಲೆಕ್ಕಾಚಾರಗಳು ಹೇಗಿತ್ತು? ನನಗೆ ಆ್ಯಕ್ಚುಲಿ ತುಂಬ ಇನ್ಫ್ಲುಯೆನ್ಸ್ ಆಗಿದೆ ಅಜ್ಜಿ ಭಾಗೀರಥಮ್ಮ ಅಂತ. ತಾತ ಇದ್ದರು, ಅಂದರೆ ನಾನು ತುಂಬ ಚಿಕ್ಕವಳಿದ್ದಾಗಲೇ ಅವ್ರು ಹೋಗ್ಬಿಟ್ರು. ಬಟ್ ಅವ್ರು ಹಾರ್ಮೋನಿಯಂ ನುಡಿಸ್ತಿರೋದು ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಬಟ್ ನನಗೆ ಇನ್ಫ್ಲುಯೆನ್ಸ್ ಆಗಿದ್ದು ಅಜ್ಜಿ. ನಮ್ಮ ತಂದೆ ಕೃಷ್ಣರಾವ್ ಅಂತ, ಆ ತಾಯಿ ಭಾಗೀರಥಮ್ಮ ಅಂತ. ಅವರು ನಮ್ಮಲ್ಲೆಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಹೇಳೋದು ಅಜ್ಜಿ ನೋಡ್ದಂಗೆ ಆಗುತ್ತೆ, ಅಜ್ಜಿ ಟ್ಯಾಲೆಂಟೇ ನಮ್ಮ ಮುಂದೆ ಕಣ್ಣಿಗೆ ಕಾಣುತ್ತೆ ಅಂತ ಹೇಳ್ತಾರೆ. ಅಂದರೆ ಅವ್ರ ವಾಯ್ಸು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಹಾಡೋರು ಅವರು. ಈ ನಮ್ಮ ಇದರಲ್ಲಿ ಕೇಶವನಾಮ ಇರ್ಬೋದು, ಭಾವಗೀತೆ ಎಲ್ಲ ದೇವ್ರ ನಾಮಗಳು ಅವಾಗೆಲ್ಲ. ಆಮೇಲೆ ಅದು ಯಾವುದೇ ಒಂದು ಹಾಡು ನೋಡಿದ್ರೂ ಅವರೇ ಕಟ್ಟಿ, ಅಂದರೆ ಒಂಥರ ಅದಕ್ಕೆ ಟ್ಯೂನ್ ಹಾಕಿ ಹಾಡೋರು. ಅದೆಲ್ಲ ನನಗೆ ಹಸೆ ಹಾಡುಗಳು ಅವಾಗೆಲ್ಲ ಅಲ್ಲ, ನಮ್ಮ ಜನ್ರೇಷನ್ ಎಲ್ಲ ಅಜ್ಜಿ ಎಲ್ಲ ಹಾಡ್ತಾ ಇದ್ದಿದ್ದು, ಹೇಳ್ಕೊಡ್ತಾ ಇದ್ದಿದ್ದು ಹಸೆ ಹಾಡುಗಳೇ. ಸೊ ಅದೆಲ್ಲ ನನಗೆ. ಆಮೇಲೆ ನಮ್ಮನೆಗೆ ಸುಮಾರು ಜನ ಎಲ್ಲ ಬರೋರು ಅಜ್ಜಿ ಹತ್ರ ಹಾಡು ಹೇಳಿಸ್ಕೊಳ್ಳೋಕ್ಕೆ. ಸೊ ನನಗೆ ಮೇಯ್ನ್ ಇನ್ಫ್ಲುಯೆನ್ಸ್ ಆಗಿರೋದು ಅಜ್ಜಿಯಿಂದಾನೇ ಬಂದಿರೋದು. ಅವ್ರ ಜೊತೆನೇ ಇರ್ತಿದ್ದೆ. ನನಗೆ ಅದೇ ತುಂಬ ಇನ್ಫ್ಲುಯೆನ್ಸ್ ಆಯ್ತು ಅನ್ಸುತ್ತೆ. ಅಪ್ಪನೂ ಹಾಡೋರು, ಬಟ್ ಜಾಸ್ತಿ ಅಜ್ಜಿದೇ ಇನ್ಫ್ಲುಯೆನ್ಸ್. ಸೊ ಬಾಲ್ಯದಲ್ಲಿ ಅವರೇ ಸಂಗೀತ ಹೇಳ್ಕೊಡ್ತಾ ಇದ್ರು? ಸಂಗೀತ ಅಂದರೆ ಶಾಸ್ತ್ರೀಯವಾಗಿ ಅಂತಲ್ಲ, ಅಂದರೆ ಈ ಹಸೆ ಹಾಡುಗಳು ಹಾಡೋರು. ಆಮೇಲೆ ಶಾಸ್ತ್ರೀಯವಾಗಿ ಅಪ್ಪ ಹಾಕಿದ್ರು ಅಂತ, ಆಮೇಲೆ ಟೀಚರ್ಸ್ಗೆಲ್ಲ ಆಮೇಲೆ ನಾನು ಶಾಸ್ತ್ರೀಯವಾಗಿ ಕಲಿತೆ. ಹಾಗೆ ಐ ಥಿಂಕ್ ಎಲ್ಲ ಸಿಂಗರ್ಸ್ದು ಒಂದು ಕಾಮನ್ ಥ್ರೆಡ್. ಇವಾಗ ಈ ಥರ ನೀವು ಮಾತಾಡ್ತಾ ಇದ್ದಾಗ ಎಷ್ಟೋ ಸಿಂಗರ್ಸ್ಗಳು ಹಂಗೆ ಅವ್ರ ಲೈಫ್ನ ಬಾಲ್ಯ ದಿನಗಳನ್ನು ನಾಪಿಸ್ಕೋತಾರೆ. ನಾನು ಹಾಗೆ ನಾಪಿಸ್ಕೋತೀನಿ. ಆ್ಯಸ್ ಅ ಕಿಡ್ ಐ ಥಿಂಕ್ 90s ನಾನು ಟಿ ವಿ ಮುಂದೆ ಹಾಡ್ತಾ ಇದ್ದಂತೆ, ಹಾಗಾಗಿ ಸಾಧನಾಗಿ ಹಾಕ್ಬೇಕಂತ ನಮ್ಮ ಮನೆಯವರು ನಮ್ಮ ಡಿಸಿಷನ್ ತೊಗೊಂಡಿದ್ದು. ಸೊ ನಿಮ್ಮ ಕೇಸಲ್ಲಿ ಕಾಲೇಜ್ ಟೈಮ್ ಬರೋಕ್ಕೂ ಮುಂಚೆ ನೀವು ಯಾವ ಸ್ಕೂಲ್? ಭಾರತ್ ಮಾತಾ ಸ್ಕೂಲ್ ಅಮ್ಮ? ಇಲ್ಲ, ITI ವಿದ್ಯಾಮಂದಿರದಲ್ಲಿ ಓದಿದ್ದು ನಾನು. ITI ವಿದ್ಯಾಮಂದಿರದಲ್ಲಿ ಅಪ್ಪ ITIನಲ್ಲಿ ಕೆಲಸ ಮಾಡ್ತಾಯಿದ್ರು, ಅಮ್ಮ ITIನಲ್ಲಿ ಕೆಲಸ ಮಾಡ್ತಿದ್ರು. ಸೊ ITI ವಿದ್ಯಾಮಂದಿರದಲ್ಲಿ ಓದಿದ್ದು ನಾನು. ಸೊ ಅಷ್ಟೊತ್ತಿಗಾಗಲೇ ನೀವು ಸ್ಕೂಲು ಕಾಂಪಿಟೇಷನ್ಸು ಅಂಡ್ ಸ್ಕೂಲ್ ಟೀಚರ್ಸು ಎಲ್ಲ ಹಾಡೋದು. ಛಾಯಾ ಅಂದರೆ ಹಾಡ್ತಾಳೆ ಅನ್ನೋ ಥರನೇ ನಾನು ಒಂಥರ ಸ್ಕೂಲ್ ಡೇಸಲ್ಲಾಗಲಿ. ಬಟ್ ಒಂದು ಸಿಂಗರ್ಸ್ಗೆ ಎಲ್ಲ ಕಡೆ ಎನ್ಕರೇಜ್ಮೆಂಟ್ ಸಿಕ್ಕರೆ ಅದರ ಒಂದು ಇದೇ ಬೇರೆ ವೈಬೇ ಬೇರೆ ಅಂತ ಹೇಳ್ಬೋದು. ಅಂದರೆ ಸ್ಕೂಲಲ್ಲೂ ಟೀಚರ್ಸು ತುಂಬ ಎನ್ಕರೇಜ್ಮೆಂಟು, ಆಮೇಲೆ ಮನೆಯಲ್ಲಿ ಎನ್ಕರೇಜ್ಮೆಂಟು, ಅದೆಲ್ಲ ಕೌಂಟ್ ಆಗುತ್ತೆ. ಅಯ್ಯೋ ಏನು ಹಾಡ್ತೀಯ, ಮನೇಲಿ ಕೂತ್ಕೋ, ಓದು ಅಂತ. ಅಂದರೆ ಓದಿನ ಜೊತೆಗೆ ಇದನ್ನು ಇರಲಿ ಅನ್ನೋದು ಸ್ವಲ್ಪ ರೇರೆ ಅಲ್ವಾ. ಅಂದರೆ ನನಗೆ ಅದೆಲ್ಲವೂ ಒಗ್ಗೂಡ್ತು ಅಂತಾರಲ್ಲ, ಮನೆಯಲ್ಲೂ ಎನ್ಕರೇಜ್ಮೆಂಟು, ಸ್ಕೂಲ್ ಡೇಸಲ್ಲಿ ಸ್ಕೂಲ್ ಟೀಚರ್ಸ್ ಎನ್ಕರೇಜ್ಮೆಂಟು, ಸಂಗೀತ ಟೀಚರ್ಸು ಅವ್ರ ಎನ್ಕರೇಜ್ಮೆಂಟು, ಇದೆಲ್ಲವೂ ಕೌಂಟ್ ಆಗುತ್ತೆ. ಒಂದು ನಾವೇನಾರು ಸ್ವಲ್ಪ ಸಾಧಿಸ್ಬೇಕಂದ್ರೆ ಅದೆಲ್ಲ ಒಂಥರ ಅವರೆಲ್ಲ ಕಾಂಟ್ರಿಬ್ಯೂಟಿಂಗ್ ಅಲ್ವಾ, ಅದೆಲ್ಲ ಬಂದೇ ಬರುತ್ತದು. ಸೊ ಹಾಗಿದ್ರೆ ನಿಮ್ಮ ಸ್ಕೂಲ್ ದಿನಗಳಲ್ಲಿ ಮನೆಯಲ್ಲಿ ಓದ್ಮೇಲೆ ಫೋಕಸ್ ಇರಬೇಕು, ಅದರಲ್ಲೇ ಕಾಲ ಮೇಲೆ ನಿಂತ್ಕೋಬೇಕು, ದುಡಿಲೇಬೇಕು ಅನ್ನೋ ಪ್ರೆಷರ್? ನಮ್ಮ ತಂದೆ ಅದೇ ಹೇಳೋರು, ನಿನ್ಗೆ ಏನು ಪ್ಯಾಷನ್ ಇದೆಯೋ ಅದನ್ನು ಕಂಟಿನ್ಯೂ ಮಾಡು. ಐ ಲಾಸ್ಟ್ ಮೈ ಮದರ್ ವೆನ್ ಐ ವಾಸ್ ವೆರಿ ಯಂಗ್. ನಾನು ಚಿಕ್ಕವಳಿದ್ದಾಗೆ ಅಮ್ಮ ಹೋಗ್ಬಿಟ್ರು. ಸೊ ನನಗೆ ಮ್ಯೂಸಿಕಲ್ಲಿ ಅಜ್ಜಿ ಅಪ್ಪನೇ ಇದು ಮಾಡ್ಕೊಂಡಿದ್ದಲ್ಲ. ಸೊ ಅದೇ ನನಗೆ ಮ್ಯೂಸಿಕ್ಕೇ ಯಾವಾಗ ಇವತ್ತಿಗೂ ಅಷ್ಟೇ. ಇಷ್ಟಿದಾದ್ರೂ ನನಗೆ ಓಡ್ತಾ ಇರೋದು ಬರೀ ಮ್ಯೂಸಿಕ್ಕೇ ಓಡ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ, ಯಾವಾಗ ನಾನು ಮ್ಯೂಸಿಕಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ ಅಂತ. ಹಾಗೆ ಸೊ ಅಪ್ಪ ಅದನ್ನು ಕಂಡು ಹಿಡ್ಕೊಂಡು, ನೀನು ಓದ್ದೇ ಇದ್ರು ಅಂದರೆ ಇಷ್ಟೇ ಹೇಳೋರು, 35 ಮಾರ್ಕ್ಸ್ ತಗೋ, ಪಾಸಾಗು. ಯಾಕೆಂದರೆ ಅಕಸ್ಮಾತ್ ಫೇಲ್ ಆದರೆ ನಿನಗೆ ಒಂಥರ ಫೇಸ್ ಮಾಡೋಕ್ಕೆ ಒಂಥರ ಮುಜುಗರ ಆಗ್ಬೋದು ಹೊರಗಡೆ. ಫೇಲ್ ಆಗ್ಬಿಟ್ಯಾ ಅಂದರೆ ಒಂಥರ ಅನಿಸುತ್ತಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪಾಸಾಗೋ ಅಷ್ಟು ಅಂತ ಅಪ್ಪ. ಅಂದರೆ ಅವರು ಕೆ ರಾಮೂರ್ತಿ ಅಂತ ITIನಲ್ಲಿ ವರ್ಕ್ ಮಾಡ್ತಾಯಿದ್ರು, ಅಷ್ಟು ಹೇಳೋರು. ಪಾಸಾಗು, ಫೇಲ್ ಆದರೆ ನಿನಗೆ ಸ್ವಲ್ಪ ಅದನ್ನು ತಡ್ಕೊಳ್ಳೋ ಶಕ್ತಿ ಇದೆ ಅಂದರೆ ಓಕೆ, ಇಲ್ಲ. ಸೊ ನಾನು ಎಷ್ಟು ಬೇಕೋ ಪಾಸ್ ಆಗೋಕ್ಕೆ ಅಷ್ಟು ಮಾತ್ರ ಓದ್ತಿದ್ದೆ ಅಷ್ಟೇ. ವಾವ್. ಸೊ ಅಲ್ಲಿಂದ ಮುಂದೆ ಕಾಲೇಜ್ ದಿನಗಳಂತ ಬಂದಾಗ RV ಕಾಲೇಜ್ ಜ್ಞಾಪಕ ಬರುತ್ತೆ ನನಗೆ. ಕಾಲೇಜ್ ಡೇಸ್ ಅಂದರೆ ರಿಯಲಿ ಒಂದು. ಯಾಕೆಂದರೆ ನಾನು ಫಸ್ಟ್ ಕಾಲೇಜಲ್ಲಿ ನನಗೆ ಓದಲ್ಲಷ್ಟು ಆಸಕ್ತಿ ಇಲ್ಲಲ್ಲ ರಶ್ಮಿ. ಅದಕ್ಕೆ ಏನು ಮಾಡಿದೆ, ಬೇಗ ಮುಗ್ದೋಗ್ಬಿಡ್ಬೇಕು ಎಜುಕೇಷನ್ ನನಗೆ. ಅಂದರೆ ಅದಾಗಬಾರ್ದು, ಮ್ಯೂಸಿಕಲ್ಲಿನೇ ಮಾಡಬೇಕು ಅನ್ನೋದೇ ಇತ್ತು ನನಗೆ. ಸರಿ. ಬಟ್ ಸಡನ್ನಾಗಿ ಏನೋ ಆರ್ಟ್ಸ್ ತೊಗೊಳ್ಳೋಣ ಅಂತ ಹೇಳಿ ಜಾಯಿನ್ ಆಗಿದೆ. ಆವಾಗ ನಾನು ಒಟ್ಟಿಗೆ ಆರ್ಟ್ಸ್ ತೊಗೊಂಡಿದ್ದು. ಆಮೇಲೆ ಏನಾಯಿತು, ಸ್ವಲ್ಪ ಒಂದು 6 ಮಂತ್ಸು ಜೊತೆಗೆ ಓದಿದ್ದು ನಾನು
ನಿಮ್ಮಮ್ಮ ಇಬ್ರು ಆರ್ ವಿ ಕಾಲೇಜ್ ಟೀಚರ್ಸ್ ಕಾಲೇಜ್ ಇದೆಯಲ್ಲ ಅಶೋಕ ಪಿಲ್ಲರ್ ಹತ್ರ, ಅಲ್ಲೇ ಓದಿದ್ದು. ಸೊ ಅದು ಒಂದು 6 months ಆದ ತಕ್ಷಣ ನನಗೆ ಬೋರ್ ಹೊಡೆಯೋಕ್ಕೆ ಶುರುವಾಯಿತು ಓದೋದ್ರಲ್ಲಿ ಇಂಟ್ರೆಸ್ಟು. ಅಷ್ಟರಲ್ಲಿ ನನ್ನ ಲಕ್ ಹೇಗೆ ಅಂದರೆ ಆವಾಗ ನಮಗೆ ಸಪ್ರೇಟು ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಅಂತ ಶುರು ಮಾಡಿದ್ರು. ಫಿಸಿಯೋಥೆರಪಿ, ಫೋಟೋಗ್ರಫಿ, ವಾಚ್ ಟೆಕ್ನಾಲಜಿ, ಮತ್ತು ಇನ್ನೊಂದು ಯಾವುದೋ ಒಂದು ಮಾಡಿದರು. ಓಕೆ, ಅದರಲ್ಲಿ ನಿಮ್ಮಮ್ಮ ಶೀಟು ಫಿಸಿಯೋಥೆರಪಿ ಅವ್ರು ತೊಗೊಂಡ್ರು, ನಾನು ವಾಚ್ ಟೆಕ್ನಾಲಜಿ ತೊಗೊಂಡೆ. ಹಂಗೆ ನಿಮ್ಮ ಮುಂದೆ ಹಂಗೆ ಹೆಂಗೆ ಹೇಗೆ ಅಂದರೆ ಆವಾಗ ನಮ್ಮ ಅಂದರೆ ಲಕ್ಕು ಎಲ್ಲನೂ ಡೆಸ್ಟಿನಿ ಅಂತ ಇರುತ್ತಲ್ಲ, ಅದು ಅದೇನೋ ನಮ್ಮ ಪುಣ್ಯ ಅಂತ ಹೇಳ್ಬೋದು. ನಂದು ಬೇಗ ಮುಗಿದೋಯ್ತು ಎಜುಕೇಷನ್, ಬೇಗ ಮುಗಿದೋಗಿ HMTನಲ್ಲಿ ಪ್ಲೇಸ್ಮೆಂಟು ಆಗೋಯ್ತು. ಸೊ ನಿಮ್ಮ ಅಮ್ಮ ಒಂಥರ ಅದು ಫಿಸಿಯೋಥೆರಪಿ ಅಂದರೆ ನಿಮ್ಮ ಅಮ್ಮನ ಬಗ್ಗೆ ಹೇಳಬೇಕಂದ್ರೆ ಶಿ ವಾಸ್ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾರ. ಶಿ ವಾಸ್ ಬ್ಯೂಟಿಫುಲ್ ಆ್ಯಂಡ್ ಶಿ ವಾಸ್ ಟಾಲ್ ಅಂತಾರ. ಐ ರಿಮೆಂಬರ್. ಅವಳು ಬರ್ತಾಯಿದ್ರೆ ಕಾಲೇಜ್ಗೆ ಎಲ್ಲರೂ ಒಂಥರ, ಯಾಕೆಂದರೆ ಹೆಣ್ಮಕ್ಳೆಲ್ಲ ಅವಾಗೆಲ್ಲ ನಾವೆಲ್ಲ 5 ಅಡಿಗಳೇ, 5 ಇಲ್ಲ 5.2 ಅಷ್ಟೇ ಇತ್ತಲ್ಲ. ಶಿ ವಾಸ್ ಒಂಥರ ಒಂದು ಮಾಡೆಲ್ ಥರ ಇದ್ಲು ನಿಮ್ಮಮ್ಮ. ಆಯಿತಾ, ಅವಳು ಕಾಲೇಜ್ ಒಳಗಡೆಯಿಂದ ಬರ್ತಾಯಿದ್ರೆ ಎಲ್ಲರೂ ಹಿಂಗೆ ನೋಡೋರು. ದಟ್ ಐ ರಿಮೆಂಬರ್. ಅದೇ ನಿಮ್ಗೆ ಹೇಳ್ತಾ ಇದ್ದೆ, ನಮ್ಮಮ್ಮ ಅವತ್ತು ಕಾಲೇಜ್ ಅಟ್ರಾಕ್ಷನ್ ಆದ್ರೂ ಇವತ್ತು ನನ್ನನ್ನು ಒಂಥರ ನಾನು ಹುಟ್ಟಿದ್ಮೇಲೆ ಒಂಥರ ನನ್ನನ್ನೇನಾದರೂ ಮಾಡಿ ಲೈಫಲ್ಲಿ ಏನಾದರೂ ಸಾಧಿಸ್ಬಿಡ್ಬೇಕು ಇವಳು ಅಂತ ಎಲ್ಲ ದಾರಿ ಎರೆದು ಇವತ್ತಿಗೆ ಎಷ್ಟೊಂದು ಜನ ಹೇಳ್ತಾರೆ ನಿಮ್ಮ ಜಸ್ಟ್ ಕ್ಯೂರಿಯಸ್ ಹಂಗಿದೆ, ನೀವು ರ್ಯಾಪಿಡ್ ರಶ್ಮಿ ಅವೆಲ್ಲ ಇದು ಅಂತ. ನನಗೆಲ್ಲೋ ಒಂದು ಕಡೆ ನೋವು, ಇದೆಲ್ಲಾನ ಆ ಸಕ್ಸಸ್ ಕಂಪ್ಲೀಟಾಗಿ ನೋಡೋಕ್ಕೆ ಅವರೇ ಇಲ್ವಲ್ಲ ಇವತ್ತು ಅಂತ. ಈವನ್ ಐ ಫೀಲ್ ದಟ್ ಅದು ಅದೆಲ್ಲ ಏನೋ ನಮ್ಮ ನೋವುಗಳು. ನಮ್ಮ ತಾಯಿನೂ ಅಷ್ಟೇ. ಅಂದರೆ ಇದೆಲ್ಲ ಏನು ಮಾಡೋಕ್ಕಾಗಲ್ಲ ರಶ್ಮಿ, ಒಂದು ಡೆಸ್ಟಿನಿ ಅನ್ನೋದೊಂದು ಇರುತ್ತಲ್ಲ ಅದು. ಹಾಗಾಗಿ ಯಾಕೆಂದರೆ ಈ ಥರ ದಿನಗಳ ಬಗ್ಗೆ ನಮ್ಮ ತಾಯಿ ಯಾವತ್ತೂ ಮಾತಾಡೇ ಇಲ್ಲ ಕಾಲೇಜಲ್ಲಿ ಹಿಂಗಿದ್ರು ಅಂತ. ಸೊ ನೀವು ಇವತ್ತು, ನಾನು ಯೂಶಲಿ ಜಸ್ಟ್ ಕ್ಯೂರಿಯಸ್ ಅಲ್ಲಿ ನಿಮ್ಮ ಕಾಲೇಜ್ ದಿನಗಳನ್ನ ಮೂಲಕ ನಾವು ನಿಮ್ಮ ಜೀವನ ನೋಡ್ತಾ ಇರ್ತೀವಿ. ಇವತ್ತು ನಮ್ಮ ತಾಯಿನೂ ನಿಮ್ಮ ಲೈಫಲ್ಲಿ ನೋಡಿದ್ದು ನಂಗೆ ಇನ್ನೂ ಮರ್ತೇ ಇಲ್ಲ ರಶ್ಮಿ. ಇನ್ನೂ ಮೊನ್ನೆ ಆದಂಗಿದೆ ಅದು ಇನ್ಸಿಡೆಂಟ್. ಅವಳು ಜಸ್ಟ್ ಒಳಗಡೆ ಬರ್ತಾ ಇದ್ರೆ ಎಲ್ಲ ಕಾಲೇಜೆಲ್ಲ ಓನ್ ಕಿರ್ಚೋರು. ಅಂದರೆ ಶಿ ಇಸ್ ಡಿಫ್ರೆಂಟ್ ಇದಲ್ವಾ, ಅಂದರೆ ಟಾಲ್ ಆ್ಯಂಡ್ ಬ್ಯೂಟಿಫುಲ್ ಅಲ್ಲ. ಸೊ ಎಲ್ಲರೂ ನಾವೆಲ್ಲ ಉಮಾ ಬಂದ್ಲು ನಾವೆಲ್ಲ ಇಟ್ಟಿಟ್ಟೇ ಇದ್ವಲ್ಲ. ಎಸ್ ಅದು.